ಮುನಿ ಆಶ್ರಮದಲ್ಲಿ ಗೌತಮ ಮುನಿ ಆಶ್ರಮದಲ್ಲಿ ಶಿವ ಯೋಗಿಯು ಲಿಂಗವನ್ನು ಕಳೆದುಕೊಂಡು ಲಿಂಗವು ಸಿಗದಿದ್ದರಿಂದ ಗಂಡು ಕತ್ತರಿಯನ್ನೇ ಹೂಡಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧನಾಗಿರುವ ಸಮಯದಲ್ಲಿ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧನಾಗಿರುವ ಸಮಯದಲ್ಲಿ ಇವನು ಪ್ರತ್ಯಕ್ಷನಾಗಿ ಅವನ ಇಷ್ಟ ಲಿಂಗವನ್ನು ದಯಪಾಲಿಸಿ ಹೋಗುವ ಸಮಯದಲ್ಲಿ ಗೌತಮ ಮುನಿಯು ಸರ್ವರಿಗೂ ಔತಣವನ್ನು ಸಮಾರಂಭವನ್ನು ಪಡಿಸುತ್ತಿರಲು ಆಗ ಮಾರುತೇಜನು ಆ ಸಮಾರಂಭದಲ್ಲಿ ತನ್ನ ನಾಟ್ಯವನ್ನು ನಾಡತೊಡಗಿದಯ್ಯ. ಆಗ ಪರಮೇಶ್ವರನು ಮುದ್ದು ಮಾರುತೇಜನೇ ಇದೇ ರಾಗ ಗೀತೆಗಳಿಂದ ನನ್ನನ್ನು ಕೈಲಾಸಕ್ಕೆ ಕಳಿಸಿ ಬಾ ಎಂದು ಕೇಳಲು ಆಗ ಮುದ್ದು ಮಾರುತೇಜನು ಪರಮೇಶ್ವರನ ಹೇಳಿದಂತೆ ಒಂದು ಹೆಗಲ ಮೇಲೆ ಪರಮೇಶ್ವರನ್ನು ಇನ್ನೊಂದು ಹೆಗಲ ಮೇಲೆ ಪಾರ್ವತಿಯನ್ನು ಕುಳಿತುಕೊಂಡು ಪಾರ್ವತಿಯನ್ನು ಕುಳಿತುಕೊಂಡು ಲೋಕ ಮಾರ್ಗವಾಗಿ ಹೊರಟನಯ್ಯ. ಕೈಲಾಸ ಮಾರ್ಗವಾಗಿ ಹೊರಟಿರಲು ಆಗ ಮಾರುತೇಜನಿಗೆ ನಡು ಮಾರ್ಗದಲ್ಲಿ ಲಿಂಗ ಪೂಜೆ ವೇಳೆ ಆಗಿರಲು ಆಗ ಮುದ್ದು ಮಾರುತೇಜನು ಶಿವ ಪಾರ್ವತಿಯರನ್ನು ಕೆಳಗಿಳಿಸಿ ಕೆಳಗಿಳಿಸಿ ಹೇ ದೇವ ದಯಾನಿಧಿಯೇ, ನನ್ನ ಲಿಂಗ ಪೂಜೆ ವೇಳೆ ಆಗಿದೆ. ನಾನು ಪಂಪ ಅವರ ಹೇಮಕೂಟಕ್ಕೆ ಹೋಗಿ ನನ್ನ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ಬರುವೆನು. ದಯ ಪಾಲಿಸು ದೇವ ಎಂದು ಕೇಳಲು ಆಗ ಪರಮೇಶ್ವರನು ಎಲೈ ಮಾರುತೇಜನೇ, ಲಿಂಗಮಯ ನಾನೇ ನಿನ್ನ ಹತ್ತಿರ ಇರುವಾಗ ನನಗೆ ಲಿಂಗ ಪೂಜೆ ಬೇಡವೆಂದು ಹೇಳಲು ಆಗ ಮಾರುತೇಜನು ನನ್ನ ಗುರುವು ಹೇಳಿದಂತೆ ನಾನು ಲಿಂಗ ಪೂಜೆಯನ್ನು ಮಾಡಿಕೊಂಡು ಬರಲೇಬೇಕೆಂದು ಹೇಳಲು ಎಲೈ ಮಾರುತೇಜನೇ, ನಿನ್ನ ಗುರುವಿನ ತಂದೆ ನಾನಿರುವಾಗ ನನಗೆ ಲಿಂಗ ಪೂಜೆ ಅವಶ್ಯವಿಲ್ಲವೆಂದು ಹೇಳಲು ಆಗ ಮುದ್ದು ಮಾರುತೇಜನು, ಹೇ ಶಂಕರನೇ, ನನ್ನ ಗುರುವಿನ ತಂದೆ ನೀನಾಗಿರಬಹುದು, ಆದರೆ ನನ್ನ ಗುರುವಿನ ಅಜ್ಞಾನಕಾರವಾಗಿ ನಾನು ಲಿಂಗ ಪೂಜೆಯನ್ನು ಮಾಡಿಕೊಂಡು ಬರಲೇಬೇಕೆಂದು ಹೇಳಿ ಪಂಪ ಅವರ ಹೇಮಕೂಟಕ್ಕೆ ಹೋದನಯ್ಯ. ಆಗ ಶಂಕರನು ಕೋಪದಿಂದ ಮಾರುತೇಜನ ಲಿಂಗವನ್ನು ಮಾಯ ಮಾಡಿಬಿಟ್ಟನಯ್ಯ. ಆಗ ಮಾರುತೇಜನು ಪಂಪ ಅವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರೆಗಳಿಗೆ ಸ್ನಾನ ಮಾಡಿ ಸಾರ ಮಡಿಯನ್ನುಟ್ಟು ತನ್ನ ಲಿಂಗದ ಕರಡಿಗೆಯನ್ನು ತೆಗೆದು ನೋಡಲು ಆಗ ಮಾರುತೇಜನು ಕರಡಿಗೆಯನ್ನು ತೆಗೆದು ನೋಡಲು ಲಿಂಗವು ಇಲ್ಲದಿರಲು ಮಾರುತೇಜನು ನನ್ನ ಲಿಂಗವೇ ತುಂಗಭದ್ರೆಯಲ್ಲಿರುವರೆಂದು ತುಂಗಭದ್ರೆಯಲ್ಲಿ ತಿಳಿದಿರುವರೆಂದು ತುಂಗಭದ್ರೆಯ ನೀರನ್ನೇ ಒಕ್ಕಿ
ಬಗ್ಗಿ ಹುಡುಕಲು ವೀರ ರುದ್ರ ಅಲ್ಲಿಯೂ ಲಿಂಗವ ಸಿಗರೆತ್ತಿರಲು ಅಲ್ಲಿಯೂ ಲಿಂಗವ ಸಿಗರೆತ್ತಿರಲು ವೀರ ರುದ್ರ ಆಗ ಮಾರುತೇಜನ ಪುಟ್ಟ ಬೆಟ್ಟಗಳಲ್ಲಿ ಹೋಗಿರುವುದೊಂದು ಪುಟ್ಟ ಬೆಟ್ಟಗಳನ್ನು ಹೋಳು ಹೋಳು ಮಾಡಿ ಕುಟ್ಟಿ ಕುಟ್ಟಿ ಕೋರಿ ಕೋರಿ ಹೊಲಿತನಯ್ಯ ವೀರ ರುದ್ರ ಅಲ್ಲಿಯೂ ಲಿಂಗವ ಸಿಗರೆತ್ತಿರಲು ಆಗ ಮಾರುತೇಜನು ನನ್ನ ಲಿಂಗವೇ ಬ್ರಹ್ಮಾಂಡದಲ್ಲಿ ಹೋಗಿರುವುದೆಂದು ಬ್ರಹ್ಮಾಂಡವನ್ನೇ ಹೋಳು ಮಾಡಿ ತೆಗೆದು ತೂರಿ ಹುಡುಕಲು ಅಲ್ಲಿಯೋ ಲಿಂಗವು ಸಿಗರೆತ್ತಿರಲು ವೀರ ರುದ್ರ ಅಲ್ಲಿಯೋ ಲಿಂಗವು ಸಿಗರೆತ್ತಿರಲು ಆಗ ಮಾರುತೇಜನು ನಿರೂಪಣನಾಗಿ ನನ್ನ ಲಿಂಗವೇ ಒಂದು ಭಕ್ತಿಗಳಿಗೆ ಸ್ನಾನವನ್ನು ಮಾಡಿ ಘೋರವಾದ ತಪಸ್ಸನ್ನು ಆಚರಿಸಿನಯ್ಯ ವೀರ ರುದ್ರ ಆ ತಪಸ್ಸಿಗೆ ನಿತ್ಯ ಶ್ರೀ ಪರಮೇಶ್ವರನು ಶ್ರೀ ನಮ್ಮ ವೀರಭದ್ರನು ಪ್ರತ್ಯಕ್ಷನಾಗಿ ಎಲೈ ಮುದ್ದು ಮಾರುತೇಜನೆ ಘೋರವಾದ ತಪಸ್ಸು ಮಾಡಲು ಕಾರಣವೇನೆಂದು ಕೇಳಲು ಆಗ ಮಾರುತೇಜನು ಹೇ ದೇವ ದಯಾನಿಧಿಯೇ ನನಗೆ ಕೊಟ್ಟ ಇಷ್ಟ ಲಿಂಗವು ಮಾಯವಾಗಿ ಹೋಗಿರುವನು ನನಗೆ ಇಷ್ಟ ಲಿಂಗವನ್ನು ದಯ ಪಾಲಿಸಬೇಕು ದೇವ ಎಂದು ರುದ್ರನ ಪಾದಕ್ಕೆ ಎರಗಲು ವೀರ ರುದ್ರ ಆಗ ನಿಮ್ಮ ಶ್ರೀ ವೀರಭದ್ರ ದೇವರು ಮಾರುತೇಜನೆ ನೀನು ಹೆದರಬೇಕಾಗಿಲ್ಲ ವೀರ ರುದ್ರ ನಿನ್ನ ಇಷ್ಟ ಲಿಂಗವನ್ನು ಮುಕ್ಕಾಲು 3 ಗಳಿಗೆ ಒಳಗಾಗಿ ನನ್ನ ಕೊಡುತ್ತೇನೆ ಎಂದು ಶಪಥ ಮಾಡಿದನು ವೀರ ರುದ್ರ ಮುಕ್ಕಾಲು 3 ಗಳಿಗೆ ಒಳಗಾಗಿ ತಂದು ಕೊಡುತ್ತೇನೆಂದು ಶಪಥ ಮಾಡಿದನಯ್ಯ ವೀರ ರುದ್ರ ಆಗ ಶ್ರೀ ವೀರಭದ್ರ ದೇವರು ನನ್ನ ಅಗ್ನಿ ನೇತ್ರವನ್ನು ಕರೆದು ಎಲೈ ಅಗ್ನಿ ನೇತ್ರನೇ ನನ್ನ ಮಾರುತೇಜನ ಇಷ್ಟ ಲಿಂಗವನ್ನು ಹುಡುಕಿ ತರಲು ಹೇಳಿದನು ವೀರ ರುದ್ರ ಆಗ ಮಾರುತೇಜನ ಇಷ್ಟ ಲಿಂಗವನ್ನು ಅಗ್ನಿ ನೇತ್ರವು ಹುಡುಕುತ್ತ ಹೊರಟಿತಯ್ಯ ವೀರ ರುದ್ರ ಆಗ ಪಾರ್ವತಿಯೋ ಹೇ ಶಂಕರನೇ ಶ್ರೀ ವೀರಭದ್ರ ದೇವನ ಬಿಟ್ಟ ಅಗ್ನಿ ನೇತ್ರವ ಬ್ರಹ್ಮಾಂಡವನ್ನೇ ದಯಿಸುತ್ತಾ ಬರ್ತಿರುವುದು ಮಾರುತೇಜನ ಇಷ್ಟ ಲಿಂಗವನ್ನು ಕೊಟ್ಟು ಬಿಡಿ ಎಂದು ಹೇಳಿದರು ರುದ್ರ ಆಗ ಶಂಕರನು ಕೋಪದಿಂದ ನನ್ನ ಅಗ್ನಿ ನೇತ್ರವನ್ನು ಕರೆದನಯ್ಯ ರುದ್ರ ನನ್ನ ಅಗ್ನಿ ನೇತ್ರವನ್ನು ಕರೆದ ಅಗ್ನಿ ನೇತ್ರನೇ ರುದ್ರನ ಬೆಟ್ಟ ಅಗ್ನಿ ನೇತ್ರದೊಡನೆ ಘೋರವಾದ ಕಾಳಗ ಮಾಡಿ ಬರಲು ಹೇಳಿದನಯ್ಯ ರುದ್ರ ಆಗ ಅವು 2 ಅಗ್ನಿ ನೇತ್ರವೋ ಬ್ರಹ್ಮಾಂಡವನ್ನೇ ದಯಿಸುತ್ತವಯ್ಯ ರುದ್ರ ಬ್ರಹ್ಮಾಂಡವನ್ನೇ ದಯಿಸುತ್ತಿದವಯ್ಯ ಆಗ ಪಾರ್ವತಿಯೋ ಹೇ ಶಂಕರನೇ ದಯ ಪಾಲಿಸು ಈ ಬ್ರಹ್ಮಾಂಡವೇ ಸುಟ್ಟು ಹೋದ ಮೇಲೆ ವೀರ ರುದ್ರ ಈ ಬ್ರಹ್ಮಾಂಡವೇ ಸುಟ್ಟು ಹೋದ ಮೇಲೆ ನಾವು ಇರುವುದು ಎಲ್ಲಿ ಮಾರುತೇಜನ ಇಷ್ಟ ಲಿಂಗವನ್ನು ಕೊಟ್ಟು ಬಿಡು ಎಂದು ಹೇಳಲು ವೀರ ರುದ್ರ ಆಗ ಶಂಕರನು ಮಾರುತೇಜನಿಗೆ ಇಷ್ಟ ಲಿಂಗವನ್ನು ಕೊಟ್ಟು ವೀರ
ಮಹಾರುದ್ರ ಎಲೆ ಮಾರುತೇಜನೆ ನಿನ್ನ ಇಷ್ಟ ಲಿಂಗವನ್ನು ತೋರಿಸೆಂದು ಕೇಳಲು ವೀರ ಮಹಾರುದ್ರ ಆಗ ಮುದ್ದು ಮಾರುತೇಜನು ಆಗ ಮುದ್ದು ಮಾರುತೇಜನು ವೀರ ಮಹಾರುದ್ರ ನನ್ನ ಗುರುವಿನ ಅಪ್ಪಣೆ ಆದ್ರೆ ಮಾತ್ರ ನಿನಗೆ ಇಷ್ಟ ಲಿಂಗವನ್ನು ತೋರಿಸುವೆನೆಂದು ವೀರ ಮಹಾರುದ್ರ ನನ್ನ ಗುರುವಿನ ಅಪ್ಪಣೆ ಆದರೆ ನಿನಗೆ ಇಷ್ಟ ಲಿಂಗವನ್ನು ತೋರಿಸುವೆನು ಎಂದು ಹೇಳರೆ ಹಾಗೆ ಶಂಕರನು ಎಲೈ ವೀರಭದ್ರ ದೇವರೇ ಎಲೈ ವೀರಭದ್ರ ದೇವರೇ ಆಗ ಮಾರುತೇಜನು ಎಲೈ ಮಾರುತೇಜನೆ ಶಂಕರನಿಗೆ ರೋಮಕ್ಕೊಂದು ಕೋಟಿ ಲಿಂಗವನ್ನು ಮಾಡಿ ತೋರಿಸೆಂದು ಹೇಳಲು ವೀರ ಮಹಾರುದ್ರ ರೋಮಕ್ಕೊಂದು ಕೋಟಿ ಲಿಂಗವನ್ನು ಮಾಡಿ ತೋರಿಸೆಂದು ಹೇಳಲು ಆಗ ಮಾರುತೇಜನು ತನ್ನ ಗುರುವಿನ ಆಜ್ಞಾನಕಾರವಾಗಿ ಶಂಕರನಿಗೆ ರೋಮಕ್ಕೊಂದು ಕೋಟಿ ಲಿಂಗವನ್ನು ಮಾಡಿ ತೋರಿಸಿದನಯ್ಯ ವೀರ ಮಹಾರುದ್ರ ರೋಮಕ್ಕೊಂದು ಕೋಟಿ ಲಿಂಗವನ್ನು ಮಾಡಿ ತೋರಿಸಿದನಯ್ಯ ಅಂದಿನಿಂದ ಇಂದಿನವರೆಗೂ ಮುನಿದರು ಗುರು ಕಾಯುವನೆಂಬ ವಚನವು ಸ್ಥಿರವಾಯಿತು ದೇವ ಭದ್ರಕಾಳಿ ರಮಣ ಮತ್ತು ದ್ವಾರಕ ಕರಿ ವೀರಭದ್ರ ಕಡೆ